ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತು ಈ ವಿಡಿಯೋನಲ್ಲಿ ಯಾರ ಬಗ್ಗೆ ನೋಡ್ತಿದ್ದೀರಾ ಅಂತಂದರೆ ಒಂದು ರೀತಿಯಲ್ಲಿ ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ನಾರ್ಮಲಾಗಿ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀರಲ್ಲ, ಏನಂತಂದರೆ ಇಷ್ಟು ದಿನದಲ್ಲಿ ಇಷ್ಟು ಚಾಲೆಂಜ್ ಮಾಡಬೇಕು, ಈ ಥರ ಅನ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಅದೇ ಥರನೇ ನಾವು ಒಂದು ಚಾಲೆಂಜ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಅದು ಬಂದು 30 ಡೇಸಲ್ಲಿ 50,000 ಚಾಲೆಂಜ್. ಸೊ ಇಟ್ಸ್ ನಾಟ್ ಇನ್ ಈಸಿ ಟಾಸ್ಕ್. ಯಾಕಂತಂದರೆ ಒಂದು ದಿನಕ್ಕೆ 1666 ರೂಪಾಯಿನ ದುಡಿಬೇಕು. ಅದೆಲ್ಲ ಎಕ್ಸ್ಪೆನ್ಸಸ್ ಎಲ್ಲ ಆ್ಯಡ್ ಆದರೆ ಇನ್ನೂ ಜಾಸ್ತಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಗಿರ್ತ ಬೆಳಕಂತ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳೋದೇ ಮರ್ತೋಗ್ಬಿಟ್ಟೆ, ನಮ್ಮ ಚಾನಲ್ ಯಾವ ಥರ ವೀಡಿಯೋಸ್ ಬರುತ್ತೆ ಅಂತ ಮೋಟೋ ವ್ಲಾಗ್ಸ್ ಬರುತ್ತೆ, ಎಕ್ಸ್ಪ್ಲೋರ್ ಮಾಡೋದು ಬರುತ್ತೆ. ಪ್ರೆಸೆಂಟ್ ಇವಾಗ ಮೋಟೋ ವ್ಲಾಗ್ಸ್ ಅಷ್ಟಾಗಿ ಅಂದರೆ ಎಕ್ಸ್ಪ್ಲೋರ್ ಮಾಡೋಂಥ ವೀಡಿಯೋಸ್ ಎಲ್ಲ ಬರೋಲ್ಲ, ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಅದನ್ನ ಮರೀದಿರಿ ಚೆಕ್ ಮಾಡಿ ನೋಡ್ತೀರಿ. ಡೈಲಿ 10 ಗಂಟೆ ಶಾರ್ಪಾಗಿ ಬೆಳಗ್ಗೆ ಬಂದುಬಿಡುತ್ತೆ. ಸೊ ಇವತ್ತೊಂದು ಮಂಡೇ ದಿನ ಒಂದು ಬ್ರೇಕ್ ತೊಗೊತೀನಿ ಪ್ಲೀಸ್. ಒಂದೇ ಒಂದು ದಿನ ಶಾರ್ಟ್ಸ್ ಬಂದುಬಿಡುತ್ತೆ ಆ ಟೈಮಲ್ಲಾದರೂ, ಬಟ್ ಮಂಡೇ ಒಂದು ದಿನ ಬ್ರೇಕ್ ತೊಗೊಳ್ಳೋಣ ಅಂತ ಪ್ಲಾನ್ ಹಾಕೊಂಡಿದ್ದೀನಿ. ಸೊ ಮಂಡೇ ಒಂದು ದಿನ ಬಿಟ್ಟು 4 ದಿನ ಖಂಡಿತವಾಗಿಯೂ 10 ಗಂಟೆ ಶಾರ್ಪಾಗಿ ಮನೆಗೆ ನಿಮ್ಮ ಯೂಟ್ಯೂಬ್ ಚಾನಲ್ ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ಳಿ, ಕರೆಕ್ಟಾಗಿ ಬಂದುಬಿಡುತ್ತೆ. ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಸೊ ಅಟ್ಲೀಸ್ಟ್ ನಾನು 30 ದಿನದಲ್ಲಿ 50,000 ದುಡಿಯುವಂಥ ಚಾಲೆಂಜ್ನ ಆ್ಯಕ್ಸೆಪ್ಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಮುಖ್ಯವಾಗಿ ಆ್ಯಕ್ಸೆಪ್ಟ್ ಮಾಡೋದಕ್ಕೆ ಏನೇನು ಕಾರಣ ಅಂತ ಹೇಳ್ತೀನಿ. ನಮ್ಮ ಪ್ಲ್ಯಾನ್ ಫಸ್ಟ್ ಬಂದು ನಮ್ಮ ಪ್ಲ್ಯಾನ್ಸು 30 ದಿನದಲ್ಲಿ 50,000 ದುಡಿಯೋದು. 50,000 ದುಡ್ದಾಗ ಏನಾಗುತ್ತೆ ಹೇಳಿ, ನನಗಿರುವಂಥ ಚಿಕ್ಕ ಎಕ್ಸ್ಪೆನ್ಸಸ್ ಏನೇನಿದೆ ಅಂತ ಹೇಳ್ಬಿಟ್ಟು ಅದೆಲ್ಲ ಕ್ಲಿಯರ್ ಮಾಡ್ತೀನಿ. ನನ್ನ ಮೇಲೆ ಸ್ವಲ್ಪ ಸಾಲ ಇದೆ, ಅದನ್ನ ಸ್ವಲ್ಪ ಕ್ಲಿಯರ್ ಮಾಡೋದಿರ್ತಿದ್ದೀನಿ. ಸೊ ಅದು ಕ್ಲಿಯರ್ ಮಾಡ್ತೀನಿ. ತದನಂತರ ರೈಡ್ಸ್ಗೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ನಾರ್ಮಲಾಗಿ ಮೋಟೋ ಬ್ಲಾಗರ್ ಆಗಿರಲಿ ಅಥವಾ ಟ್ರಾವೆಲರ್ ಆಗಿರಲಿ ಅಷ್ಟು ಸುಲಭದ ಕೆಲಸ ಅಲ್ಲ. ನಾವೇನು ಅನ್ಕೊತೀವಿ, ಹೋಗ್ತೀವಿ ಜಾಲಿಯಾಗಿ ಸುತ್ತಾಡ್ತೀವಿ, ವೀಡಿಯೋ ಮಾಡಿ ಬಿಟ್ಕೊಡೋಣ, ಒಳ್ಳೆ ಕೆಲಸ ಅಲ್ಲ ಅಂತ ಅನ್ಕೊತೀವಿ. ಅಷ್ಟು ಸುಲಭದ ಕೆಲಸ ಅಲ್ಲ. ತುಂಬ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ವ್ಲಾಗ್ಸ್ ಮಾಡಬೇಕಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. 10 ದಿನದವರೆಗೂ ನಾನು ಯಾರಿಗೂ ಡಿಸ್ಟರ್ಬ್ ಮಾಡೋದಕ್ಕಾಗಲ್ಲ. ನನ್ನ ಕೆಲಸ ಏನಿತ್ತು ಇಷ್ಟು ಮಾತ್ರನೇ ಮಾಡಿಕೊಂಡು ಡೈಲಿ ವ್ಲಾಗ್ಸ್ ಹಾಕೊಂಡು ಇರ್ತೀನಿ. ಸೊ 30 ದಿನ ಆದಮೇಲೆ ಏನು ಅಂತಂತಂದರೆ, ಇನ್ ಕೇಸ್ ನಾವು 50,000 ಅಚೀವ್ ಮಾಡ್ತೀವಿ, ಓಕೆ ಗುಡ್ ಅಂತಂದರೆ ಅಲ್ಲಿಗೆ ಚಾಲೆಂಜ್ ನಿಲ್ಲಿಸ್ಬಿಟ್ಟು ಬೇರೆ ಏನಾದರೂ ಇನ್ನು ಸ್ವಲ್ಪ ಜಾಸ್ತಿ ಮಾಡೋಂಗಿರೋ ಮಾಡ್ತೀನಿ, ಇಲ್ಲ ಅಂತಂದರೆ ರೈಟ್ಸ್ ಕೊಡ್ತೀನಿ. ಸೊ ಈ ಥರ ಸೊ ಅದೇನಾಗುತ್ತೋ ಆಗಲಿ, ನಾವು ಕಾಯ್ತಿರೋಣ. ಮತ್ತು ಇನ್ನೇನು ನಮ್ಮ ಚಾನಲ್ನಲ್ಲಿ ಒಳ್ಳೆ ವ್ಲಾಗ್ಸ್ ಬರ್ತಾ ಇರುತ್ತೆ, ಮರಿದಿರೋ ಚೆಕ್ ಮಾಡಿ ನೋಡಿ. ಆ್ಯಂಡ್ ನಮಗೇನು ಈಗ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಿತ್ತು. ಯಾವಾಗ ಮಾನ್ಸೂನ್ ಸೀಸನ್ ಅಲ್ಲ, ಮಾನ್ಸೂನ್ ಸೀಸನ್ ಅಂತಿದ್ದ ತಕ್ಷಣ ಇವಾಗ ನಮಗೆ ರೈನ್ ಕೋಟ್ ಬೇಕು, ಇಂಪಾರ್ಟೆಂಟ್. ಅದು ಬಿಟ್ಬಿಟ್ಟು ನೆಕ್ಸ್ಟು ನಮ್ಮ ಹತ್ರ ಹೆಲ್ಮೆಟ್ ಇದ್ದಿದೆ, 2 ಕಳೆದಾನ ಆಗೋಯಿತು. ಇನ್ನೊಂದು ಹೆಲ್ಮೆಟ್ ತೊಗೋಬೇಕು. ಹತ್ರ ಇದಕ್ಕೆ ಒಂದು 3,000 ಆಗುತ್ತೆ. ಅದಾದಮೇಲೆ ಎಲ್ಲ ಐತೆ. ಮೊಬೈಲ್ ಹೋಲ್ಡರ್ ಒಂದು ತೊಗೊಂಡಿದ್ದೀವಿ, ಅದನ್ನ ಫಿಕ್ಸಿಂಗ್ ಮಾಡಬೇಕು. ಮತ್ತು ಮೊಬೈಲ್ ಕವರ್ ಒಂದು ಬರುತ್ತೆ, ರೈನಿಂದ ಪ್ರೊಟೆಕ್ಷನ್ ಮಾಡೋದಕ್ಕೆ ಮೊಬೈಲ್ ಕವರ್ ಒಂದು ಬರುತ್ತೆ. ರೈಡಿಂಗ್ ಗೇರ್ಸ್ ತೊಗೋಬೇಕು. ರೈಡಿಂಗ್ ಗೇರ್ಸ್ ಕಂಪಲ್ಸರಿ ಬೇಕೇ ಬೇಕು. ಆ್ಯಸ್ ಎ ರೈಡರಾಗಿ ನಾವು ತೊಗೊಳ್ಳೇಬೇಕು. ಗ್ಲೌಸ್ ತೊಗೋಬೇಕು. ಮತ್ತು ರೈಡಿಂಗ್ ಜಾಕೆಟ್ಸು ಅದೆಲ್ಲ ತುಂಬ ಕಾಸ್ಟ್ಲಿ ಇದೆ. ಎಷ್ಟಾಗುತ್ತೆ ಅಂತಂದರೆ ರೈಡಿಂಗ್ ಜಾಕೆಟೇ ಬಂದು ಒಂದು 6,000 7,000 ಇದೆ. ವಿತ್ ಪ್ಯಾಂಟ್ ಬರಬೇಕಂದ್ರೆ ಒಂದು 8,000 ಆದರೆ ಫಿಕ್ಸು. ಸೊ ನಾನು ಯಾವ ಬ್ರ್ಯಾಂಡ್ ತೊಗೊಳ್ಳೋಣ ಅಂತಿದ್ದೀನಿ ಅಂದರೆ ಆಕ್ಸರ್ ರೈಡಿಂಗ್ ಗೇರ್ಸ್ ತೊಗೊಳ್ಳೋಣ ಅಂತಿದ್ದೀನಿ. ಸೊ ನೋಡೋಣ, ಅದು ಚೆನ್ನಾಗಿದೆ ಅಂತ ಹೇಳ್ತವ್ರೆ, ಅದರಿಂದ ನಾನು ಅದನ್ನೇ ತೊಗೊಳ್ಳೋಣ ಅಂತಿದ್ದೀನಿ. ಏನಾದ್ರು ಪ್ಲಾನ್ ಇದೆಯಾ ಅಂತಂದರೆ ಪ್ರಸ್ತುತಕ್ಕೆ ಪ್ಲಾನ್ಸ್ ಬೇರೆ ಏನಿಲ್ಲ, ಇಷ್ಟಲ್ಲಿದ್ದೀನಿ. ಹೆಂಗಿದ್ರು ಕಾಲೇಜ್ ಮುಗೀತು, ಮುಂದೆ ನೋಡಿ ಚೆನ್ನಾಗಿ ಮಾಡ್ತಾ ಇರ್ತೀನಿ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ, ಒಂದು ಟ್ವಿಸ್ಟ್ ಏನಂತು ಅಂತಂದರೆ, ನಾವು ಸ್ವಿಗ್ಗಿನ ಬಂದು ನಮ್ಮ ವಾಲ್ಟ್ರ್ ಜೊತೆ ಮಾಡ್ತಾಯಿಲ್ಲ, ಇನ್ಯಾರ ಜೊತೆ ಮಾಡ್ತಿದ್ದೀವಿ ಅಂತಂದರೆ ಜಾಕ್ ಜೊತೆ ಮಾಡ್ತಿದ್ದೀವಿ. ಜಾಕ್ ಅಂದರೆ ಗೊತ್ತಲ್ಲ, ಇವನೇ ಜಾಕ್. ಸೊ ಇವನ್ರಲ್ಲಿ ಮಾಡೋದು ಸುಲಭದ ಕೆಲಸ ಅದೇ ಅಲ್ಲ. ಅದಕ್ಕೆ ನೀನು ವಾಲ್ಟ್ರ್ ಜೊತೆ ಮಾಡ್ಬೋದಲ್ಲ ಅಂತ ಅಂದ್ಕೊಂಡ್ರೆ, ವಾಲ್ಟ್ರ್ ಸ್ವಲ್ಪ ಬಿಸಿ ಇದ್ದಾನೆ, ಅನ್ನ ತೊಗೊಂಡೋಗ್ತಿದ್ದೀನಿ. ಸೊ ಅದರಿಂದ ನಾನು ಕೇಳಿ ನೋಡಿದ್ರೆ ಅನ್ನ ಇಲ್ಲ, ನನಗೆ ಬೇಕು, ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಪಾರ್ಕಿಂಗ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದು. ಸರಿ ಆಯ್ತು ಬಿಡಿ, ನಾವೇ ತೊಗೊಂಡೋಗೋದ್ರಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಬ್ರೇಕ್ ಪರವಾಗಿಲ್ಲ ಓಡಿಸ್ಬೋದು ಅಂತ ಹೇಳಿದ್ದಾರೆ. ನನ್ನ ಬ್ಯಾಕ್ ಸೈಡ್ ತುಂಬ ಹಾಳಾಗೋಗ್ಬಿಟ್ಟಿದೆ. ಹತ್ರ ಒಂದು 2 ವಾರ 3 ವಾರ ಓಡಿಸ್ಬೋದು ಅಂತ ಹೇಳೋರೆ. ಅದಕ್ಕೆ ಬೇರೆ ಚೇಂಜ್ ಮಾಡಿಸ್ಬೇಕಂದ್ರೆ ಅದಕ್ಕೊಂದು 900. ಸೊ ಈ ಥರ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತೈತೆ. ಅದಕ್ಕೆ ತಕ್ಕಂಗೆ ನಮ್ಮ ಇನ್ಕಮು ಜಾಸ್ತಿ ಇರಬೇಕು. ನಾರ್ಮಲಾಗಿ ನನಗೊಂದು ಐ ಪ್ರೊಸೆಸರ್ ಕೆಲಸ ಸಿಗ್ತೈತೆ. ಐ ಪ್ರೊಸೆಸರ್ ಕೆಲಸಕ್ಕೆ ಹೋಗೋದು ನನಗೆ ಇಂಟ್ರೆಸ್ಟ್ ಇಲ್ಲ. ಯಾಕಂತಂದರೆ ಅದೊಂದು ಅದರ ಹತ್ರ 18,000 ಸ್ಯಾಲ್ರಿ ಏನೋ ಕೊಡ್ತಾರೆ. ಸೊ ಅದರಲ್ಲಿ ಟಾರ್ಗೆಟ್ ಕೊಟ್ಟಿರ್ತಾರೆ, ಪಕ್ಕ ಕ್ರೆಡಿಟ್ ಸೇಲ್ಸು, ಟೆಲಿಕಾಲಿಂಗು ಈ ಥರ ಕೊಡ್ತಾರೆ. ಸೊ ಅದರಿಂದ ಅದಕ್ಕೆ ಹೋಗೋದಕ್ಕೆ ನನಗಂತೂ ಇಂಟ್ರೆಸ್ಟ್ ಇಲ್ಲ. ಸೊ ಅದರಿಂದ ಮನೇಲಂತೂ ಅದಕ್ಕೆ ಕೆಲಸಕ್ಕೆ ಹೋಗು ಅಂತಾರೆ. ಸ್ವಿಗ್ಗಿ ಡೆಲಿವರಿ ಇಲ್ಲ, ಏನಕ್ಕೆ ಹೋಯ್ತೀಯ ಸುಮ್ಮನೆ ವೇಸ್ಟ್ ಅಂತಾರೆ. ನನಗೇನೋ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಹೋಗೋದಕ್ಕೆ. ಸೊ ಅದರಿಂದ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನ ಬೇಡ, ಇದೆ ಸಾಕು. ಯಾಕಂತಂದ್ರೆ ನಮಗೆ ಚಾಲೆಂಜಸ್ಸು, ಎಕ್ಸ್ಪೆನ್ಸಸ್ಸು ಎಲ್ಲ ಗೋಲ್ಸ್ ಎಲ್ಲ ಫ್ಯೂಚರ್ ಗೋಲ್ಸು ಬೇರೆ ಥರ ಇರಬೇಕಾದ್ರೆ ನಮ್ಮ ಇನ್ಕಮು ಬೇರೆ ಥರ ಇರಬೇಕು. ಆ ರೇಂಜಿಗೆ ನಾವು ಕಷ್ಟಪಡಬೇಕು. ಇವಾಗ ನನಗೆ ಕಷ್ಟಪಡೋಂಥ ವಯಸ್ಸು ಏಜ್ ಆಗಿದ್ದ ತಕ್ಷಣ ಕಂಪ್ನೀಸ್ಗಳೆಲ್ಲ ಹೋದರೆ ಹೈರ್ ಮಾಡ್ತಿದ್ದಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದೈತೆ, ನಾಕೊಂಡೋಗ್ಬಿಡುತ್ತೆ. ಸೊ ಅದರಿಂದ ನಾನು ಕಂಪ್ನೀಸ್ಗೆಲ್ಲ ಹೋಗೋದಕ್ಕೆ ಅಷ್ಟು ಪ್ರಿಫರ್ ಮಾಡೋದಿಲ್ಲ. ಸೊ ಅದರಿಂದ ಫ್ಯೂಚರ್ ಪ್ಲಾನ್ಸ್ ಬೇರೆ ಇದೆ. ನಾವೆಲ್ಲ ಫುಲ್ಲು ರಿವೀಲ್ ಮಾಡೋದಕ್ಕೆ ಹೋಗಲ್ಲ, ಕೆಲವು ಮಾತ್ರ ಇವಾಗ ಹೇಳಿದ್ದೀನಿ, ನಡೀಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಟೆಂಪ್ರರಿ ಬೇಕಾದ್ರೆ ನಿಮ್ಮನ್ನ ಹೈರ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆ ಗೊತ್ತಿರುತ್ತೆ. ನಿಮ್ಮ ಕೆಲಸ ಅಥವಾ ಒಂದು 30 ಜನ ಮಾಡೋ ಕೆಲಸ ಒಂದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡುತ್ತೆ ಅಂದಾಗ ನಿಮ್ಮ ಕೆಲಸನೇ ಹೋಗ್ಬಿಡುತ್ತೆ. ನೀವು 30 ವರ್ಷ ಆದರೂ ಮಾಡಿ, 40 ವರ್ಷ ಮಾಡಿದ್ರೆ ಲಾಯಲ್ ಆಗಿರೋ ಕಂಪ್ನಿ ಕೆಲಸ ಮಾಡ್ತಿದ್ರು, ಅದೆಲ್ಲ ಮ್ಯಾಟ್ರೇ ಅನ್ನಲ್ಲ. ಅವ್ರಿಗೆ ಎತ್ಬಿಡ್ತಾರೆ ಕೆಲಸದಿಂದ. ಹೋಗಪ್ಪ ನೀನು ಸಾಕು ನಿಮಗೆ. ಆ ಏಜಲ್ಲಿ ಹೋಗಿ ಎಲ್ಲಿ ಏನಂತ ಕೆಲಸ ಹುಡುಕ್ತೀರಿ, ಏನು ಮಾಡ್ತೀರಿ? ಅವಾಗ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ.
ಸೊ ಅದರಿಂದ ನನ್ನ ಕಂಪ್ನಿ ಸವಾಸಕ್ಕೆ ಹೋಗೋದಿಲ್ಲ. ನಿಮ್ಗೆ ನಮಸ್ಕಾರ, ನಿಮ್ಮ ಕಂಪ್ನಿಗೂ ನಮಸ್ಕಾರ. ಯಾರೋ ಅದೇ ಹೇಳ್ತಾರೆ ಡಿಗ್ರಿ ಆದಮೇಲೆ ಡಿಗ್ರಿ ಓದಿದ್ದು ಇದಕ್ಕೆ ನಾನು ಡೆಲಿವರಿ ಕೆಲಸ ಮಾಡೋದಕ್ಕೆ ಅಂತ. ನೀವಿರ್ರಿ, ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಡಿಗ್ರಿ ಓದಿದ್ದು ಜಸ್ಟ್ ಫಾರ್ ನಾಲೆಜ್ ಪರ್ಪಸ್ ಮಾತ್ರ. ನಾನು ಕೆಲಸ ಸಿಗಬೇಕು ಅಂತಲೇ ಓದಿ. ನಾಲೆಜ್ ಅಂತಂದರೆ ನಮಗೆ ಒಂದು ಜ್ಞಾನ ಸಿಗಬೇಕು. ಇವಾಗ ಒಂದೊಂದು ಸಬ್ಜೆಕ್ಟಲ್ಲಿ ಒಂದೊಂದು ರೀತಿಯಲ್ಲಿ ಬಿಸ್ನೆಸ್ ಐಡಿಯಾಸ್ ಕೊಡ್ತಾರೆ. ನಾವು ಸೇರಿದ ಕಾಮರ್ಸ್ ಅಂದಮೇಲೆ ಒಂದೊಂದು ಸಬ್ಜೆಕ್ಟಲ್ಲಿ ಒಂದೊಂದು ರೀತಿಯಲ್ಲಿ ಬಿಸ್ನೆಸ್ ಐಡಿಯಾಸ್ ಕೊಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಅವ್ರು ಎಷ್ಟೆಷ್ಟು ಏನೇನು ತೊಗೊತಾರೆ ಅಂತ ಅದರಲ್ಲಿ ತಿಳ್ಕೊಂಡಿದ್ದೀವಿ. ಇವರೆಲ್ಲರೂ ಎಕ್ಸಾಮ್ ಪರ್ಪಸ್ನಲ್ಲಿ ಓದ್ತಾ ಇರ್ತಾರೆ. ಬಟ್ ನಾವು ನಾಲೆಜ್ ಪರ್ಪಸ್ನಲ್ಲಿ ಓದಿದಾಗ ತುಂಬ ಸಬ್ಜೆಕ್ಟ್ ವೈಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅದು ಯಾರಿಗೂ ಜಾಸ್ತಿ ಅರ್ಥ ಆಗಲ್ಲ. ಏನು ಬೇಕು, ಬರೀ ಎಕ್ಸಾಮ್ ವೈಸೇ ನೋಡೋದು. ಸೊ ಅದರಿಂದ ಎಲ್ಲರಿಗೂ ಡಿಗ್ರಿ ಓದ್ಬಿಟ್ಟು ಯಾಕೋ ಡೆಲಿವರಿ ಕೆಲಸಕ್ಕೆ ಯಾಕೋ ಬೇಕಾಗಿಲ್ಲ. ನನಗೆ ಬಿಟ್ಟಿದ್ದು, ನನಗೆ ಇಷ್ಟ, ನಾನು ಮಾಡ್ಕೊತೀನಿ. ನಾನು ನಿಮ್ಮನ್ನ ಬರೋಕ್ಕೆ ಕೇಳ್ತಿದ್ದೀನಿ, ಇಲ್ಲೋ ಅಲ್ಲ, ಬಿಟ್ಟಾಗಿ 9 to 6 ಜಾಬ್ ಹೋದರೆ ಒಂದು ಕಮಿಟ್ಮೆಂಟ್ಸ್ ಅನ್ನೋ ಸ್ಟಾರ್ಟ್ ಆಗಿಬಿಡುತ್ತೆ. 15,000 ಬಂತು ಅಂದ್ಕೊಂಡು ಮನೆಗೆ ಒಂದು 10,000 ಕೊಟ್ಟರೆ ಗಾಡಿ ಸರ್ವಿಸ್ ಒಂದು 4,000 ಹೋಯಿತು, ಪೆಟ್ರೋಲ್ ಖರ್ಚು ಅಷ್ಟು ಹೋಯ್ತು. ಎಲ್ಲಿ ಉಳಿತದೆ? KFC ಒಂದ್ಸಲ 1 ತಿಂಗಳು 2 ತಿಂಗಳು ಹೋದೆ. KFC ನಿಜ ಹೇಳ್ತೀನಿ, 2 ತಿಂಗಳು ಹೋದೆ, 11,000 ಏನೋ ಬಂತು. ಫಸ್ಟ್ ತಿಂಗಳು 9,000 ಬಂತು, ಸೆಕೆಂಡ್ ತಿಂಗಳು 11,500 ಬಂತು. ಬಂದಿದ್ದ ಕಾಸು ಹಂಗೆ ಮನೆಗೆ ಕೊಟ್ಟೆ. ನನ್ನ ಹತ್ರ ₹1 ಖರ್ಚಿಲ್ಲ. ಕಷ್ಟ ಕೊಡೋದವಾಗ ಮಂತ್ಲಿ ಸ್ಯಾಲ್ರಿ ಅಂದಾಗ ತುಂಬ ಈಸಿ ಅಲ್ಲ. ಸೊ ಇದು ಫ್ಲೆಕ್ಸಿಬಲ್ ಇರುತ್ತೆ, ನೀನು ಕಷ್ಟ ತಕ್ಕಂಗೆ ಕೊಡ್ತಾರೆ. ಆದರೆ ಆ ಕೆಲಸದಲ್ಲಿ ಹಂಗಲ್ಲ, ನಿಮಗೆ ಟೈಮ್ ಮೇಲೆ ಕೊಡ್ತಾರೆ, ನೀವು ಕೆಲಸದ ಮೇಲೆ ಕೊಡೋಲ್ಲ. ಆದರೆ ಸ್ವಿಗ್ಗಿನಲ್ಲಿ ನಿಮ್ಮ ಟೈಮ್ಗೂ ವ್ಯಾಲ್ಯೂ ಇದೆ, ಕೆಲಸಕ್ಕೂ ವ್ಯಾಲ್ಯೂ ಇದೆ. ಜಾಸ್ತಿ ಅಂದರೆ ನೀವು ಕೆಲಸಕ್ಕೆ ನೀವು ಆರ್ಡ್ರ್ ಮಾಡಿದ್ರೆ ಮಾತ್ರ ನೀವು ದುಡ್ಡು, ಇಲ್ಲ ಅಂತಂದರೆ ಇಲ್ಲ. ಸೊ ಅದರಿಂದನೇ ನನಗೆ ಯಾಕೋ ಸ್ವಿಗ್ಗಿನೇ ಬೆಸ್ಟು ಅಂತ ಅನಿಸ್ತೈತೆ. ಸೊ ಅದರಿಂದ ನಾನು ಸ್ವಿಗ್ಗಿಗೆ ಹೋಗ್ತಾಯಿದ್ದೀನಿ. ಯಾರಾದರೂ ಡಿಗ್ರಿ ಓದ್ಬಿಟ್ಟು ಡೆಲಿವರಿ ದಟ್ಸ್ ನಾಟ್. ಸ್ವಿಗ್ಗಿ ಡೆಲಿವರಿ ಎಲ್ಲ ಮಾಡಿಬಿಟ್ಟು ಲಕ್ಷ ದುಡಿಯೋಕ್ಕಾಗಲ್ವಾ? ನಾನು ಕೊಟ್ಟಿರೋ LP ಎಷ್ಟು ಗೊತ್ತಾ? 1 ವರ್ಷಕ್ಕೆ 2.5 ಅಂತಂದರೆ ತಿಂಗಳಿಗೆ 15 ಬರುತ್ತೆ ಅಷ್ಟೇ. ಸಾಕಾಗಲ್ಲ ಕಣ್ರಿ. 1 ವರ್ಷ 2.25 ಅಂತಂದರೆ ಎಷ್ಟು ಕಮ್ಮಿ ಆಯಿತು, ತುಂಬ ಕಮ್ಮಿ. ಸೊ ಅದರಿಂದನೇ ಬೇಡ ಸವಾಸ ಅಂತ ಕೂತಿದ್ದೀನಿ. ತುಂಬ ವ್ಯಾಲ್ಯೂ ಇದೆ, ನಾನು ಹೇಳ್ತಿಲ್ವಾ, ಎಜುಕೇಷನ್ ವ್ಯಾಲ್ಯೂ ಇದೆ, ಅದೇ ಡಿಗ್ರಿ ವ್ಯಾಲ್ಯೂ. ನಿನ್ನ ಹತ್ರ ಒಂದು 10 ಕೆಲಸ ಇರುತ್ತೆ ಅಂದ್ಕೊಳ್ಳಿ. 100 ಜನ ಡಿಗ್ರಿ ಹೋಲ್ಡರ್ಸ್ ಬಂದರೆ ಎಷ್ಟು ಜನಕ್ಕೆ ಕತೆ ಕೊಡ್ತೀವಿ ಕೆಲಸ? ನಿನ್ನ ಹತ್ರ ಇದೆ 10 ಜನಕ್ಕೆ ಮಾತ್ರ. ಇನ್ನು 90 ಜನ ಹೋಗ್ಬೇಕು ಮನೆಗೆ. ಅವ್ರು ಎಷ್ಟೇ ಡಿಗ್ರಿ ಕ್ವಾಲಿಫಿಕೇಷನ್ ಇಟ್ಕೊಳ್ಳಿ, ಏನೇ ಇಟ್ಕೊಳ್ಳಿ, ಬೇಕಾಗಿಲ್ಲ. ಸ್ಕಿಲ್ಸ್ ನೋಡ್ತಾರೆ, ಅದ್ರ ಮೇಲೆ ಒಂಚೂರು ಒಂದು 10% 5% ಸ್ಕಿಲ್ ಇದು ಕ್ವಾಲಿಫಿಕೇಷನ್ ನೋಡ್ತಾರೆ, ಪರ್ಸೆಂಟೇಜ್ ನೋಡ್ತಾರೆ ಅಷ್ಟೇ. ಇನ್ನು 99% ಎಲ್ಲ ಸ್ಕಿಲ್ಸೇ ನೋಡೋದು. ಮತ್ತು ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ, ಏನೇನು ಬರುತ್ತೆ ಅದೆಲ್ಲ ತುಂಬ ಇಂಪಾರ್ಟೆಂಟ್. ನಾನು ಎಲ್ಲದರಲ್ಲೂ ಕರೆಕ್ಟಾಗಿದ್ದೀನಿ. ಇವಾಗ ನಾವೆಲ್ಲಿದ್ದೀವಿ ಅಂತಂದರೆ ಒಂದು ಪಾರ್ಕಲ್ಲಿದ್ದೀವಿ. ನಾವು ಯಾವಾಗಲೂ ನಮ್ಮ ಮನೇಲಿ ಮಾಡ್ತಾನೆ ಇರ್ತೀವಲ್ಲ, ಬ್ಯಾಕ್ಗ್ರೌಂಡ್ ಬೇಡ ಅಂತೇಳ್ಬಿಟ್ಟು ಈ ಸಲ ಪಾರ್ಕಲ್ಲಿ ಬಂದು ಮಾಡ್ತಾಯಿದ್ದೀನಿ. ಸೊ ಇದೊಂದು ರೀತಿಯಲ್ಲಿ ತುಂಬ ಚೆನ್ನಾಗಿ ಸೈಲೆಂಟಾಗಿದೆ. ಮೈಕ್ ಇಲ್ದಿರೋ ಕಾರಣದಿಂದಾಗಿ ಸ್ವಲ್ಪ ಜೋರ ಮಾತಾಡಬೇಕಾಗಿದೆ. ಸೊ ಅದರಿಂದ ಮಾತಾಡ್ತಿದ್ದೀನಿ. ವಾಯ್ಸ್ ಸ್ವಲ್ಪ ಕಮ್ಮಿ ಇದ್ದರೆ ಈ ಸಲ ಅಡ್ಜಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಟೈಮಿಂದ ಮೈಕ್ ತೊಗೊಬರ್ತೀನಿ. ನಮ್ಮ ಮನೆ ತೊಗೊಂಡೋಗ್ಬಿಟ್ಟಿದ್ದೀನಿ, ನೆಕ್ಸ್ಟ್ ಟೈಮಿಂದ ತೊಗೊಬರ್ತೀನಿ. ಮುಂದೆ ಒಳ್ಳೆ ಥ್ರಿಲ್ಲರ್ ವೀಡಿಯೋಸ್ ಎಲ್ಲ ಮಸ್ತಾಗಿ ಬರುತ್ತೆ. ಅಡ್ವೆಂಚರ್ ವೀಡಿಯೋಸ್ ಎಲ್ಲ ಬರುತ್ತೆ. ಸೊ ಮರಿದಿರಲ್ಲ, ಚೆಕ್ ಮಾಡಿ ನೋಡಿ. ನಮ್ಮ ಚಾನಲ್ನ ಇವಾಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಮಸ್ಕಾರ. ಮತ್ತೊಂದು ವೀಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವೀಡಿಯೋ. ಹುಷಾರಾಗಿರಿ, ಬಾಯ್.